ಎಲ್ಲಾ ಶಿಲೆಯು ಶಿಲ್ಪಿಯ ಕೈಗೆ ಸಿಗದು. ಸಿಕ್ಕ ಶಿಲ್ಪಗಳೆಲ್ಲವೂ ಶಿಲ್ಪವಾಗಲಾರದು. ಉಳಿಪೆಟ್ಟನ್ನ ಕೈ ಮುಗಿದು ಸ್ವೀಕರಿಸಿ ತ್ಯಾಗ ಸಹನೆಗಳಿಂದ ನಿಂತು ಮೂರ್ತಿಯಾದ ಶಿಲೆ ಪೂಜೆಗೆ ಅರ್ಹ. ಅಂತಹ ಸಾಲಿನಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿನಿಯಾದ ಡಾಕ್ಟರ್ ಪಾರ್ವತಿ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ಮಾರಿಗುಡಿ ಎಂಬ ಹಳ್ಳಿಯ ರೈತ ಕುಟುಂಬದಿಂದ ಬಂದ ಪಾರ್ವತಿಗೆ ಚಿಕ್ಕಂದಿನಿಂದಲೂ ವೈದ್ಯೆಯಾಗಬೇಕೆಂಬ ಕನಸು. ಕಂಡ ಕನಸೆಲ್ಲ ನನಸಾಗಬೇಕೆಂದರೆ ಅದು ಕೇಳುವುದು ಶ್ರಮ, ಸಂಯಮ ಹಾಗೂ ಏಕಾಗ್ರತೆಯನ್ನು. ವೈದ್ಯಕೀಯ ಕೋರ್ಸ್ ಮಾಡುತ್ತಿರುವಾಗಲೇ ಸಂಶೋಧನೆಯ ಹಾದಿ ಹಿಡಿದ ಡಾಕ್ಟರ್ ಪಾರ್ವತಿಯ ಕಣ್ಣಿಗೆ ಬಿದ್ದದ್ದು ಮಹಿಳೆಯರ ಪ್ರಮುಖ ಆರೋಗ್ಯ ಸಮಸ್ಯೆ. ತನ್ನ ಸಂಶೋಧನೆಯಿಂದ ಅದಕ್ಕೆ ಮೂಲ ಕಾರಣಗಳನ್ನು ಕಂಡುಹಿಡಿದು ಶಸ್ತ್ರಚಿಕಿತ್ಸೆ ಇಲ್ಲದೆ ಅತಿ ಕಡಿಮೆ ವೆಚ್ಚದಲ್ಲಿ ಅದರ ನಿರ್ಮೂಲನೆ ಮಾಡಬಹುದು ಎಂದು ಡಾಕ್ಟರ್ ಪಾರ್ವತಿ ತೋರಿಸಿಕೊಟ್ಟಿದ್ದಾರೆ. ಇಡೀ ನಮ್ಮ ವೈದ್ಯಕೀಯ ಜಗತ್ತಿನ ಪರವಾಗಿ ಪಾರ್ವತಿಯವರಿಗೆ ಅಭಿನಂದನೆಗಳು. ನಾರಾಯಣನ ರೂಪದಲ್ಲಿ ಕಾಣುತ್ತಿದ್ದ ವೈದ್ಯರು ಪಾರ್ವತಿಯವರಿಂದ ಲಕ್ಷ್ಮೀ ರೂಪದಲ್ಲೂ ಕಾಣಬಹುದು. ಮೊದಲ ಹೆಜ್ಜೆಯಲ್ಲೇ ಯಶಸ್ವಿಯಾದ ಡಾಕ್ಟರ್ ಪಾರ್ವತಿಯವರ ಸಾಧನೆ ವಿಶ್ವವ್ಯಾಪಿಯಾಗಲಿ ಎಂಬುದು ಎಲ್ಲರ ಬಯಕೆ. ಡಾಕ್ಟರ್ ಪಾರ್ವತಿಯವರ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ಈ ರಿಸರ್ಚ್ ಪೇಪರ್ನ ಕಂಪ್ಲೀಟ್ ಮಾಡಿ ಮೆಡಿಕಲ್ ಟೆಸ್ಟ್ಗೆ ಕೊಡಬೇಕಿತ್ತು. ಆ ಟೈಮ್ನಲ್ಲಿ ಅವ್ರ ಪರ್ಸನಲ್ ಪ್ರಾಬ್ಲಮ್ ಇದೆ ಅಂತ ಕಾಲೇಜ್ನ ಬಿಟ್ಟು ಹೋಗ್ಬೇಕಾಯ್ತು. ಆದರೆ ನಾವು ಪಾರ್ವತಿಯವರ ರಿಸರ್ಚ್ನ ಅಲ್ಲಿಗೆ ಬಿಡಲಿಲ್ಲ. ಅವ್ರ ಪರವಾಗಿ ನಾವು ಇದನ್ನ ಸಬ್ಮಿಟ್ ಮಾಡಿದ್ವಿ. ಪಾರ್ವತಿ, ಹ್ಯಾಟ್ಸ್ ಅಪ್ ಟು ಯು. ರಿಯಲಿ ಗ್ರೇಟ್ ವರ್ಕ್. ಥ್ಯಾಂಕ್ ಯು ಸರ್. ಸೊ ಇವತ್ತು ಪಾರ್ವತಿಯ ಯಶಸ್ಸಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೊಂದು ಸನ್ಮಾನ. ನನಗೆ ಸನ್ಮಾನನ? ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದವಳಿಗೆ ಸನ್ಮಾನ ಅಂತಿದ್ದಾರೆ. ಏನಪ್ಪ ಮಾಡಲಿ ಇವಾಗ? ಮಾವ ಬೇರೆ ಇದೇ ಟೈಮಲ್ಲಿ ಕಾಣ್ತಿಲ್ವಲ್ಲ. ಫೋನ್ ಮಾಡೋಣ. ಅಯ್ಯೋ, ಫೋನ್ ಬೇರೆ ಮಾವನ ಹತ್ರನೇ ಇದೆ. ಮಾವ ಎಲ್ಲಿ ಹೋಗಿದ್ಯಾ ಮಾವ ನೀನು? ನನ್ನ ರಿಸರ್ಚ್ಗೆ ಸನ್ಮಾನ ಮಾಡ್ತಿದ್ದಾರೆ. ನನ್ನ ಸಕ್ಸಸ್ನ ನೀನು ನೋಡಬೇಕು. ನಾನು ಡಾಕ್ಟರ್ ಆಗಬೇಕು, ಜನಸೇವೆ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ, ನೀನು ಇದನ್ನು ನೋಡಬೇಕು ಮಾವ. ಎಲ್ಲಿದ್ಯಾ?